ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಭಾರಿ ಮಳೆ ಇವತ್ತು ನಮ್ಮೂರಲ್ಲಿ. ನಿಮ್ಮೂರಲ್ಲಿ ಮಳೆ ಇದೆಯಾ? ಮಕ್ಕಳಿಗೆಲ್ಲ ರಜೆ ಸಿಕ್ಕಿದೆ. ಇವಾಗ ನೋಡಿ, ನಾನು ಒಂದು ಕಷಾಯ ಮಾಡುವ ಅಂತೇಳಿ ಬಂದೆ ಇಲ್ಲಿ. ಅದರ ಬೇರು ತೆಗೆಯುವ ಅಂತೇಳಿ ನಾನು ತೆಗೆದೆ, ನಿಮಗೆ ತೋರಿಸ್ತೇನೆ. ಇದು ನೋಡಿ, ಇದಕ್ಕೆ ಕಡೀರ ಬೇರು ಹೇಳ್ತಾರೆ. ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಕಡೀರ ಬೇರು, ತುಳುವಿನಲ್ಲಿ ಕಡೀರದ ಬೇರು ಹೇಳ್ತಾರೆ, ಕನ್ನಡದಲ್ಲಿ ಕಡೀರ ಬೇರು. ಥರ ಕಷಾಯ ಮಾಡುವ. ಇದು ಬೆನ್ನು ನೋವಿಗೆ ಎಲ್ಲ ತುಂಬ ಒಳ್ಳೆಯ ಮದ್ದು. ನೋಡುವ, ನಾನು ತೋರಿಸ್ತೇನೆ ಹೇಗೆ ಮಾಡುವುದಂತೇಳಿ. ಗೊತ್ತಿರ್ಬೋದು ಕೆಲವರಿಗೆ, ರೋಡ್ ಸೈಡೆಲ್ಲ ಸಿಗ್ತದೆ ಇದು. ಈ ಟೈಮಲ್ಲಿ ಮಾತ್ರ ಸಿಗುವುದು, ಇನ್ನು ಸ್ವಲ್ಪ ದಿನ ಹೋದ ನಂತರ ಸಿಗುವುದಿಲ್ಲ ಇದು. ಮಳೆಯೆಲ್ಲ ನಿಂತ ನಂತರ ಸ್ವಲ್ಪ ದಿನ ಇರ್ತದೆ, ಆಮೇಲಿಲ್ಲ, ಇದರದ ಗಿಡ ಎಲ್ಲ ಸತ್ತು ಹೋಗ್ತದೆ. ಇದು ಗೊತ್ತಾ, ಹೊಸ ಥರದ ಹೂವೊಂದು, ತುಂಬ ಪರಿಮಳ. ಕೇದಿಗೆ, ನಮ್ಮ ತುಳುವಿನಲ್ಲಿ ಕೇದಗೆ ಅಂತ ಹೇಳ್ತಾರೆ. ಕೇದಗೆ ಹೂವು ತುಂಬ ಪರಿಮಳ. ಇದಕ್ಕೆ ಈ ಟೈಮಲ್ಲೇ ಇದಾಗ್ತಾ ಉಂಟು. ಬೇರೊಬ್ಬರು ಕೊಟ್ಟರು, ಅದನ್ನು ತಗೊಂಡೆ ನಾನು. ನಮ್ಮ ಮನೆಯಲ್ಲಿ ಆದದಲ್ಲ, ಬೇರೊಬ್ಬರು ಕೊಟ್ಟರು. ನಾನು ಕೇದಗೆ ಹೂವು ನೋಡೋದವರು ನೋಡ್ಬೋದು. ತುಂಬ ಪರಿಮಳ, ತುಂಬ ದಿನ ಹಾಲಾಗೋದಿಲ್ಲ ಇದು. ನೋಡ, ನಾನು ತೋರಿಸ್ತೇನೆ ಕಷಾಯ ಹೇಗೆ ಮಾಡೋದಂತೇಳಿ. ಇದು ಬೆನ್ನು ನೋವಿಗೆಲ್ಲ ಒಳ್ಳೆಯ ಮದ್ದು. ನಮ್ಮ ಅತ್ತೆಗೆ ಕಾಲಿನ ಗಂಟೆಲ್ಲ ನೋವು ಅವರಿಗೆ ತುಂಬ, ಮತ್ತು ನರಗಳೆಲ್ಲ ಸೆಳೆತ ಶುರುವಾಗ್ತದೆ ಅವರಿಗೆ, ರಾತ್ರಿ ಎಲ್ಲ ಸೆಳೆತ. ಅದಕ್ಕೆ ನಾನು ಮೊನ್ನೆ ಒಂದು ದಿವಸ ಇಟ್ಕೊಟ್ಟೆ ಅವರಿಗೆ. ಅವರು ಹೇಳಿದ್ರು ನನಗೆ ಸ್ವಲ್ಪ ಕಡಿಮೆ ಆಗಿದೆ, ನೋಡುವ ಅದರಲ್ಲಿ ಅಂತ ಹೇಳಿ ಗೊತ್ತಾಗೋದಿಲ್ಲ ಯಾವುದರಲ್ಲಿ ಕಡಿಮೆ ಆಗಿದೆ ಅಂತೇಳಿ. ಅದ ನಂತರ ನಾನು ಅವರಿಗೆ ಕಷಾಯ ಕೊಡ್ತಾ ಇದ್ದೇನೆ. ಮತ್ತಿನಿಂದ ಇಲ್ಲ, ಏನು ಹೇಳ್ತಾ ಇಲ್ಲ ಅವರು. ಕಡಿಮೆ ಆಗಿದೆ ಕಾಣಬೇಕು ಅವರಿಗೆ, ನನ್ನ ಅಭಿಪ್ರಾಯ. ಅವರು ಹೇಳ್ತಾ ಇರ್ತಾರೆ ನನಗೆ ಕಡಿಮೆ ಆಗಿದೆ ಕಷಾಯದಲ್ಲಿ ಕುಡಿದು. ಅವರಿಗೆ ಈ ಕಷಾಯ ಅಂದರೆ ತುಂಬ ಇಷ್ಟ ಅವರಿಗೆ. ಅದಕ್ಕೆ ನಾನು ಇವತ್ತು ಅದನ್ನೇ ಮಾಡುವ ಅಂತೇಳಿ. ನೋಡುವ ಹೇಗೆ ಮಾಡೋದಂತ ತೋರಿಸ್ತೇನೆ ನಾನು. ನೋಡಿ, ಮಣ್ಣೆಲ್ಲ ತೊಳೆಯಬೇಕು ಇದರದ್ದು. ಕಾಗೆ ಕೂಗ್ತಾ ಉಂಟು. ಚೆನ್ನಾಗಿ ತೊಳಿಬೇಕು ಇದನ್ನು. ಆಮೇಲೆ ಚೆನ್ನಾಗಿ ಜಜ್ಬೇಕೀಗೆ. ನೋಡಿ, ನಾನೀಗ ಪಾತ್ರೆಯಲ್ಲಿ ನೀರು ತಗೊಂಡಿದ್ದೇನೆ. ಒಂದು ಚೊಂಬು ನೀರಿಗೆ ತಗೊಂಡಿದ್ದೇನೆ. ಇವಾಗ ಅದು ಕುದಿದ ನಂತರ ಅರ್ಧ ಚೊಂಬು ಆಗಬೇಕು. ಹೀಗೆ ಅದಕ್ಕೆ ಬೇರನ್ನು ಹಾಕ್ತಾಯಿದ್ದೇನೆ ನಾನು. ಆಮೇಲೆ ಜೀರಿಗೆ ಹಾಕ್ತಾಯಿದ್ದೇನೆ. ನೋಡಿ, ಹುಡಿ ಮಾಡಿದ ಜೀರಿಗೆ ಇದೆ. ಆಮೇಲೆ ಬೆಲ್ಲ ಹಾಕ್ತಾಯಿದ್ದೇನೆ. ಬೆಲ್ಲ, ಜೀರಿಗೆ, ಬೆಲ್ಲನೇ ಹಾಕಬೇಕು, ಸಕ್ಕರೆ ಹಾಕಬಾರ್ದು. ಇವಾಗ ಇದನ್ನು ಕುದಿಯೋಕ್ಕಿಡುವ. ನಾನು ಗ್ಯಾಸಲ್ಲಿ ಇಡೋದಿಲ್ಲ, ಒಲೆಯಲ್ಲಿ ಇಡ್ತೀನಿ. ಅಂದರೆ ಇದು ತುಂಬ ಇದಕ್ಕೆ ಬೆಂಕಿ ಬೇಕು, ಗ್ಯಾಸಲ್ಲೆಲ್ಲ ಆಗೋದಿಲ್ಲ. ಅದೇ ನಾನು ಹೇಳಿದ್ದೀನಿ, ಗ್ಯಾಸಲ್ಲಿ ಇಡಬೇಕಾದ್ರೆ ನಿಮಗೆಲ್ಲ ಈಗ ಪೇಟೆಯಲ್ಲಿ ಇರುವವರಿಗೆಲ್ಲ ಒಲೆ ಇರೋದಿಲ್ಲ, ಕಡಿಮೆ ಗ್ಯಾಸೇ ಇರೋದು. ಅವರೇನು ಮಾಡಬೇಕಂದ್ರೆ ಈ ಬೇರನ್ನು ತುಂಬ ಚೆನ್ನಾಗಿ ಜಜ್ಜಬೇಕು, ಸ್ವಲ್ಪ ತುಂಬ ಹುಡಿ ಆಗಬೇಕು. ಅದು ಹುಡಿ ಮಾಡಿ ಮತ್ತೆ ಕಷಾಯ ಮಾಡಬೇಕು. ಗ್ಯಾಸಲ್ಲಿಟ್ಟರೆ ಸ್ವಲ್ಪ ಪರವಾಗಿಲ್ಲ, ಕಷಾಯ ಆಗ್ಬೋದು. ಇವಾಗ ಒಲೆಯಲ್ಲಿಟ್ಟರೆ ತುಂಬ ಒಳ್ಳೆಯದಾಗ್ತದೆ. ಅಂದರೆ ಅದರದ್ದು ಏನೆಲ್ಲ ಸತ್ವ ಇದೆ ಅದೆಲ್ಲವನ್ನು ಕುದಿದು ತೆಗೀತದೆ. ಅದು ಎಲ್ಲ ಚೆನ್ನಾಗಿ ಕುದೀತದೆ. ನಮ್ಮದು ಕಷಾಯ ರೆಡಿ ಆಯಿತು. ಈಗ ಜರಡು ತಗೊಂಡು ಈಗ ಇದಕ್ಕೆ ಸುರಿಬೇಕು ಕಷಾಯ. ಟೇಸ್ಟ್ ಮಾಡುವ.
ಸೂಪರ್ ಉಂಟು, ಬೆಲ್ಲದ ಪರಿಮಳ ಬರ್ತಾ ಉಂಟು. ನೀವು ಕೂಡ ಹೀಗೆ ಮಾಡಿ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನನಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಕೊಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಎಲ್ಲ ನನಗೆ. ಥ್ಯಾಂಕ್ ಯು, ಬಾಯ್ ಬಾಯ್. ಮಳೆ ಬರ್ತಾ ಉಂಟು.